ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಮಾಂಜಿ ಮೀನಿದು ಗ್ರೀನ್ ಗೀ ರೋಸ್ಟ್ ಮಾಡ್ತಾ ಇದ್ದೇನೆ. ಪಾಪ್ಲೆಟ್ ಮೀನು ಅಂತ ಹೇಳ್ತಾರೆ, ಪಾಪ್ಲೆಟ್ ಅಂತ ಕೂಡ ಹೇಳ್ತಾರೆ ಎಲ್ಲರೂ. ಅದರದೊಂದು ಗ್ರೀನ್ ಗೀ ರೋಸ್ಟ್ ಮಾಡೋದು ಹೇಗೆ ಅಂತ ನೋಡುವ. ತುಂಬ ಸೂಪರಾಗಿ ಬರ್ತದೆ. ಇದು ತುಂಬ ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಹೇಗೆ ಮಾಡೋದಂತ ನೋಡುವ. ನೋಡಿ, ಒಂದು ಹತ್ತರಷ್ಟು ಕಾಯಿ ಮೆಣಸು ತಗೊಂಡಿದ್ದೇನೆ, ಒಂದು ನೀರುಳ್ಳಿ, ಇದು 1.5 kg ಮೀನಿದು ಮಸಾಲ ತೆಗಿತಾ ಇದ್ದೇನೆ ನಾನು. ನೋಡಿ, ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, 1.5 kg ಮೀನು ಉಂಟು, ಮಾಂಜಿ ಮೀನು, ಅದಕ್ಕೆ ಮಸಾಲ ತೆಗಿತಾ ಇದ್ದೇನೆ. 1 ಚಮಚದಷ್ಟು ಬಡೆ ಸೊಪ್ಪು ಹಾಕಿದರೆ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಬಡೆ ಸೊಪ್ಪು ಹಾಕಲೇಬೇಕು. ನೋಡಿ, 1 ಚಮಚದಷ್ಟು ಕೊತ್ತಂಬರಿ, ಒಂದು ಅರ್ಧ ಚಮಚದಷ್ಟು ಕರಿಮೆಣಸು, ಮತ್ತೊಂದು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿ ಆದರೂ ಏನು ತೊಂದರೆ ಇಲ್ಲ. ಮೀನಿಗೆಲ್ಲ ಅರಿಶಿನ ಪುಡಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು. ನೋಡಿ, ಜೀರಿಗೆ ಹಾಕ್ತಾ ಇದ್ದೇನೆ 1 ಚಮಚದಷ್ಟು. ಎಲ್ಲ ಒಟ್ಟಿಗೆ ಗ್ರೈಂಡ್ ಮಾಡಿಕೊಂಡು ಇಟ್ಟಿದ್ದೇನೆ ನಾನು. ನೋಡಿ, ಈಗ ಮೀನನ್ನು ನಾನು ಅರಿಶಿನ ಮತ್ತು ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಸ್ವಲ್ಪ ವಿನಿಗರ್ ಕೂಡ ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಅದಕ್ಕೆ ಈಗ ನಾನು ನೋಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೀನಿ, 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು ಈ ಗ್ರೈಂಡ್ ಮಾಡಿದ ಮಸಾಲವನ್ನು ಕೂಡ ಹಾಕ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಮಸಾಲ ಎಲ್ಲ ಚೆನ್ನಾಗಿ ಕೋಟ್ ಮಾಡಬೇಕು. ಇದಕ್ಕೆ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಕೋಟ್ ಆಗಬೇಕು. ತುಂಬ ಟೇಸ್ಟ್ ಇದು ಮೀನು, ಪಾಪ್ಲೆಟ್ ಮೀನು. ಇಷ್ಟಪಡದವರು ಯಾರೂ ಇಲ್ಲ. ಮಾಂಜಿ ಮೀನು ತಿನ್ನುವುದಿಲ್ಲ ಅಂತ ಹೇಳುವವರು ಯಾರು ಕೂಡ ಇಲ್ಲ. ತುಂಬ ಟೇಸ್ಟ್ ಮೀನಿದು. ಒಮ್ಮೆ ತಂದರೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ಥರ ಮಾಡಿ ನೋಡಿ, ಗ್ರೀನ್ ಗೀ ರೋಸ್ಟ್ ಮಾಡಿ ನೋಡಿ, ತುಂಬ ಸೂಪರಾಗಿ ಬರ್ತದೆ. ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿಡ್ತೇನೆ ಫ್ರೆಂಡ್ಸ್. ನಿಮಗೇನಾದರೂ ಡೌಟ್ಸ್ ಇದ್ದರೆ ನೋಡ್ಬೋದು, ಎಷ್ಟೆಷ್ಟು ಅಂತೇಳಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟಾಗಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ ನಾನು. ನೋಡಿ, ಇದಕ್ಕೆ ಉಪ್ಪು ಹಾಕ್ತಾ ಇದ್ದೇನೆ ನಾನು. ಉಪ್ಪು ಮೊದಲಿಗೆ ಮೀನಿಗೆ ಹಾಕಿದ್ದೆ, ಹಾಗಾಗಿ ಮೀನಿಗೆ ಎಳ್ಕೊಂಡಿದ್ದೆ ಉಪ್ಪು, ಮತ್ತು ಮಸಾಲಕ್ಕೆ ಸ್ವಲ್ಪ ಹಾಕ್ತಿದ್ದೇನೆ. ನೋಡಿ, ಒಂದು ಇಡೀ ಲಿಂಬೆದು ಜ್ಯೂಸ್ ಹಾಕ್ತಾ ಇದ್ದೇನೆ ನಾನು, ಲಿಂಬೆ ರಸ. ಒಂದು ಇಡೀ ಲಿಂಬೆದು ಜ್ಯೂಸ್ ಹಾಕ್ತಾ ಇದ್ದೇನೆ. 1 ಲಿಂಬೆ ಬೇಕು ಮೀನಿಗೆ. ನೋಡಿ, ಬೀಜ ಎಲ್ಲ ಇದ್ದರೆ ತೆಗೀರಿ, ಇಲ್ಲಾದರೆ ಒಂಥರ ಕಹಿ ಬರ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ತುಂಬ ಸೂಪರಾಗಿ ಬರ್ತದೆ. ಒಮ್ಮೆ ಟ್ರೈ ಮಾಡಲೇಬೇಕು, ನೀವು ಮಾಡಿ ನೋಡಿ. ಈ ಥರ ಬಂಗುಡೆ ಮೀನು ಕೂಡ ಮಾಡ್ಬೋದು, ಇದೇ ಥರ ಮಸಾಲ ಮಾಡಿ ಮಾಡ್ಬೋದು, ಒಳ್ಳೆಯದಾಗ್ತದೆ. ಅಂಜಲ್ ಮೀನು ಎಲ್ಲ ಒಳ್ಳೆಯದಾಗ್ತದೆ. ನೋಡಿ, ಒಂದು ಕಾವಲಿಯಲ್ಲಿ ತುಪ್ಪ ಹಾಕ್ತಾ ಇದ್ದೇನೆ. ಮೀನನ್ನೊಂದು ಅರ್ಧ ಗಂಟೆ ಆದರೂ ಮ್ಯಾರಿನೇಟ್ ಮಾಡಿ ಇಡಬೇಕು, ಇಟ್ಟರೆ ಒಳ್ಳೆಯದು. ಅರ್ಧ ಇಲ್ಲದ್ರೆ 1 ಗಂಟೆ ಇಟ್ಟರು ತೊಂದರೆ ಇಲ್ಲ. ನೋಡಿ, ನಾನು ಇದರಲ್ಲಿ ಪ್ಯಾನಲ್ಲಿ ತುಪ್ಪ ಹಾಕಿದ್ದೇನೆ. ಗೀ ರೋಸ್ಟ್ ಅಂದ ಮೇಲೆ ತುಪ್ಪದಲ್ಲೇ ಮಾಡಬೇಕು. ನೋಡಿ, ಕರಿಬೇವು ಸೊಪ್ಪು ಮತ್ತು ನೀರುಳ್ಳಿ, 1 ನೀರುಳ್ಳಿಯನ್ನು ಫೈನ್ಲಿ ಚಾಪ್ ಮಾಡ್ಕೊಂಡಿದ್ದೇನೆ. ಕರಿಬೇವು ಸೊಪ್ಪು ಕೂಡ ನಿಮಗೆ ಬೇಕಾದಷ್ಟು ನೋಡಿ ಹಾಕ್ಬೋದು. ಕರಿಬೇವು ಸೊಪ್ಪು ತುಂಬ ಒಳ್ಳೆ ಆಗ್ತದೆ ಟೇಸ್ಟ್. ಜಾಸ್ತಿ ಹಾಕಿದರೂ ತೊಂದರೆ ಇಲ್ಲ, ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಹಾಕ್ಬೋದು ಕರಿ ಲೀವ್ಸ್. ನೋಡಿ, ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು. ನೀರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪಾಗಿ ಬರಬೇಕು. ನೋಡಿ, ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗಬೇಕು. ನೀರುಳ್ಳಿ ಎಲ್ಲ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು. ಒಂಥರ ಟ್ರಾನ್ಸ್ಪರೆಂಟ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಲೈಕ್ ಬಟನನ್ನು ಒತ್ತುವುದು ಮರಿಬೇಡಿ. ನೋಡಿ, ಈಗ ಗ್ರೀನ್ ಮಸಾಲವನ್ನು ಹಾಕ್ತಾ ಇದ್ದೇನೆ ನಾನು. ಅದರದ್ದು ಮೀನಿದು ಮಸಾಲ ಉಂಟಲ್ಲ, ಅದನ್ನು ಹಾಕ್ತಾ ಇದ್ದೇನೆ. ಮಸಾಲವನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡಬೇಕು. ಚೆನ್ನಾಗಿ ಮಸಾಲೆ ಫ್ರೈ ಆಗಿ ಉಂಟಲ್ಲ, ಆ ಮಸಾಲದಿಂದ ತುಪ್ಪ ಎಲ್ಲ ಬಿಟ್ಕೊಳ್ಬೇಕು.
ಕಲರ್ ಕೂಡ ಚೇಂಜ್ ಆಗಿ ಬರ್ತದೆ. ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡಬೇಕು. ನಿಮ್ಮದು ಈ ಮಸಾಲ ಚೆನ್ನಾಗಿ ಫ್ರೈ ಆಗೋದ್ರಲ್ಲೇ ಇರೋದು ಟೇಸ್ಟ್, ಅದರಲ್ಲೇ ಬರೋದು. ಫ್ರೈ ಆಗಲಿಲ್ಲದ್ರೆ ಒಂಥರ ಹಸಿ ಹಸಿ ಸ್ಮೆಲ್ ಇದ್ದರೆ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಅದಕ್ಕಾಗಿ ಚೆನ್ನಾಗಿ ಫ್ರೈ ಮಾಡಿ ಮಸಾಲನ್ನು. ತುಂಬ ಟೇಸ್ಟಾಗಿ ಬರ್ತದೆ ನೋಡಿ. ಇದು ತುಪ್ಪ ಎಲ್ಲ ಬಿಟ್ಕೊಂಡು ಬರ್ತಾ ಉಂಟು ನೋಡಿ. ಮಸಾಲದಿಂದ ತುಪ್ಪ ಎಲ್ಲ ಚೆನ್ನಾಗಿ ಬಿಟ್ಕೊಂಡು ಬರಬೇಕು. ಅಲ್ಲಿ ತನಕ ಫ್ರೈ ಮಾಡಬೇಕು ಮಸಾಲನ್ನು. ಉಪ್ಪು ಹುಳಿ ಎಲ್ಲ ಕರೆಕ್ಟಾಗಿ ನೋಡಿ ಹಾಕಬೇಕು ನೋಡಿ. ಮೀನನ್ನು ಇಡ್ತಾ ಇದ್ದೇನೆ ನಾನು. 3 ಮೀನನ್ನು ಮಾಡಿ ತೋರಿಸ್ತಾ ಇದ್ದೇನೆ ನಾನು. ಇದು ಮಸಾಲ ನಿಮಗೆ ತೋರಿಸಿದ್ದು 1.5 kg ಮೀನು ಮಸಾಲ ತೋರಿಸಿದ್ದು ನಾನು ನಿಮಗೆ. 1.5 kgದು ಮೀನು ಮಾಡಿದ್ದು. ಆದರೆ 3 ಮೀನನ್ನು ಈಗ ನಾನು ಫ್ರೈ ಮಾಡಿ ತೋರಿಸ್ತಾ ಇದ್ದೇನೆ ಅಷ್ಟೇ. ಅದರಲ್ಲಿ ಸ್ವಲ್ಪ ಮಸಾಲ ತೆಗೆದು ಮಾಡಿ ತೋರಿಸ್ತಾ ಇದ್ದೇನೆ. ಮುಚ್ಚಿಡ್ತಾ ಇದ್ದೇನೆ ಸ್ವಲ್ಪ ಫ್ರೈ ಆಗಲಿ ಅಂತ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಡಬೇಕು, ಇಲ್ಲಾಂದರೆ ನಿಮಗೆ ಮೀನು ಉಂಟಲ್ಲ ಸರಿ ಫ್ರೈ ಆಗೋದಿಲ್ಲ. ಅದು ಮೇಲೆ ಮಾತ್ರ ಫ್ರೈ ಆಗ್ತದೆ, ಒಳಗಡೆ ಎಲ್ಲ ಕರೆಕ್ಟ್ ಫ್ರೈ ಆಗೋದಿಲ್ಲ. ಅದಕ್ಕಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ. ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಮಗುಚಿ ಹಾಕಬೇಕು ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ತುಂಬ ಒಳ್ಳೆಯದಾಗ್ತದೆ ಈ ಥರ ಮೀನು. ನೀವು ಕಾರ್ನ್ಫ್ಲೋರ್ ಏನು ಹಾಕಬಾರ್ದು. ಕಾರ್ನ್ಫ್ಲೋರ್ ಎಲ್ಲ ಹಾಕಿದರೆ ಅಷ್ಟೊಂದು ಇದಾಗೋದಿಲ್ಲ. ಕರೆಕ್ಟಾಗಿ ಇದು ಹಾಕಬೇಕಂತ ಇಲ್ಲ. ನಿಮಗೆ ಕೋಟಿಂಗ್ ಎಲ್ಲ ಕರೆಕ್ಟ್ ಹೀಗೆ ಫ್ರೈ ಮಾಡುವಾಗ ಎಲ್ಲ ಇದ್ದರೆ ಹಾಕ್ಬೋದು. ಇದು ಗೀ ರೋಸ್ಟಿಗೆಲ್ಲ ಕಾರ್ನ್ಫ್ಲೋರ್ ಎಲ್ಲ ಬೇಕಂತ ಇಲ್ಲ. ಈ ಥರನೇ ತುಂಬ ಟೇಸ್ಟಾಗಿ ಬರ್ತದೆ ನೋಡಿ. ಮಸಾಲ ಎಲ್ಲ ಸೈಡಲ್ಲಿರೋ ಮಸಾಲ ಎಲ್ಲ ಉಂಟಲ್ಲ, ಚೆನ್ನಾಗಿ ಇದಕ್ಕೆ ಕೋಟ್ ಮಾಡಬೇಕು ನೋಡಿ. ನೋಡಿ ಈ ಥರ ಮೇಲೆಗಡೆ ಕೋಟ್ ಮಾಡಬೇಕು. ಒಮ್ಮೆ ಮಾಂಜಿ ಮೀನು ಸಿಕ್ಕಿದರೆ ಈ ಥರ ಮಾಡಿ ನೋಡಿ ಫ್ರೆಂಡ್ಸ್. ತುಪ್ಪದಲ್ಲಿ ತುಂಬ ಟೇಸ್ಟಾಗಿ ಬರ್ತದೆ. ಗ್ರೀನ್ ಗೀ ರೋಸ್ಟ್ ನೋಡಿ. ಕೊತ್ತಂಬರಿ ಸೊಪ್ಪು, ಕಾಳುಮೆಣಸು ಎಲ್ಲ ಹಾಕಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತದೆ. ಫ್ರೈ ಆಗುವಾಗ ಒಂಥರ ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಾ ಉಂಟು ಫ್ಲೇವರ್. ನಿಮಗೆ ಲಿಂಬೆ ಬದಲಿಗೆ ಹುಳಿ ಟ್ಯಾಮ್ರಿನ್ ಕೂಡ ಹಾಕ್ಬೋದು. ನಾನು ಲಿಂಬೆ ಹಾಕಿದ್ದೇನೆ, ನಿಮಗೆ ಟ್ಯಾಮ್ರಿನ್ ಕೂಡ ಹಾಕ್ಬೋದು ಅದರ ಬದಲಿಗೆ. ನೋಡಿ ಈಗ ರೆಡಿಯಾಗಿದೆ ಮಾಂಜಿ ಮೀನಿದು ಗ್ರೀನ್ ರೋಸ್ಟ್.